ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ವೀಡಿಯೋಸ್ನ ನೋಡಿ, ನೀವು ತುಂಬ ಜನ ನೋಡಿದ್ದೀರಿ. ತುಂಬ ಖುಷಿ ಆಗ್ತಿದೆ. ಇದೇ ಥರ ನಾವು ವೀಡಿಯೋಸ್ನ ನೋಡಿ ಶೇರ್ ಮಾಡಿ, ವ್ಯೂ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಬನ್ನಿ, ಇವತ್ತಿನ ಏನು ಸ್ಪೆಷಲ್ ಅಂತಂದರೆ ಚೆನ್ನೈ ಸ್ಟೈಲ್ ಬಿರಿಯಾನಿ ಮಾಡ್ತಾಯಿದ್ವಿ. ಅದು ವೆಜ್ ಟೈಪಲ್ಲಿ, ನಾನ್ ವೆಜ್ ಮಾಡ್ತಾ ಇಲ್ಲ. ವೆಜ್ಜಲ್ಲಿ ಯಾವ ಥರ ಏನೇನು ಬೇಕಾಗುತ್ತೆ ಸಾಮಗ್ರಿ ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. ಬೇಕಾದಂಥ ಸ್ಪೈಸೀಸು: ಏಲಕ್ಕಿ, ದೊಡ್ಡ ಏಲಕ್ಕಿ, ಮರಾಠ ಮೊಗ್ಗು, ಮತ್ತು ಸಾಜೀರ ಸ್ವಲ್ಪ, ಜೀರಾ ಸ್ವಲ್ಪ, ಚಕ್ಕೆ, ಲವಂಗ. ಇಷ್ಟೇ ಸ್ಪೈಸಸ್ ಯೂಸ್ ಮಾಡೋದು ಚೆನ್ನೈ ಬಿರಿಯಾನಿಗೆ. ಮತ್ತು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಬಂದು 3/4 kg ಇದೆ. 1 kgಗೆ 400 ಗ್ರಾಮಾಗೆ ನಾನು 2 kg ಮಾಡ್ತಾಯಿದ್ದೀನಿ. ಹಾಗೆ ಟೊಮೊಟೊನೂ ಅಷ್ಟೇ, 1 kgಗೆ 400 ಗ್ರಾಮಾಗೆ 800 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ 1 ಕೈ ಮುಡಿಯಷ್ಟು, ಮತ್ತು ಪುದೀನ 1 ಕೈ ಹಿಡಿಯಷ್ಟು, ಮತ್ತು 200 ಗ್ರಾಮ್ ಶುಂಠಿ, ಮತ್ತು 200 ಗ್ರಾಮ್ ಬೆಳ್ಳುಳ್ಳಿ, ಮತ್ತು 10 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಳ್ತೀನಿ. ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಮತ್ತು ಪುದೀನನ ಹಾಗೆ ಹಾಕ್ತೀನಿ. ಹಾಕಬೇಕಾದ್ರೆ ತೋರಿಸ್ತೀನಿ. ಇಷ್ಟೇ ಬೇಕಾಗಿರೋದೊಂದು ಚೆನ್ನೈ ಸ್ಟೈಲ್ ಬಿರಿಯಾನಿಗೆ. ಬಟ್ ವೆಜ್ಜಲ್ಲಿ ಮಾಡ್ತಿರೋದ್ರಿಂದ ನಾವು ಇದಕ್ಕೆ ಏನು ಯೂಸ್ ಮಾಡ್ತಾಯಿದ್ದೀನಿ ವೆಜ್ ಅಂದರೆ 3 ಥರದ್ದು ವೆಜ್ ಐಟಮ್ಸ್ ಹಾಕ್ತಾಯಿದ್ದೀನಿ. ಅದು ಏನೇನೆಂದರೆ ಬೇಬಿಕಾರ್ನ್ ಹಾಕ್ತಾಯಿದ್ದೀನಿ, ಮಶ್ರೂಮ್ ಹಾಕ್ತಾಯಿದ್ದೀನಿ, ಹಾಗೆ ಪನ್ನೀರ್ ಹಾಕ್ತಾಯಿದ್ದೀನಿ. ಈ 3 ಐಟಮ್ನ ಸ್ವಲ್ಪ ಆಯಿಲಲ್ಲಿ ಹುರಿದ್ಕೊಂಡು ಬಿರಿಯಾನಿ ಆಗೋ ಟೈಮ್ಗೆ ಹಾಕಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಪನ್ನೀರು, ಬೇಬಿಕಾರ್ನು ಮತ್ತು ಮಶ್ರೂಮು ಇದನ್ನು ವೆಜ್ಜಾಗಿ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನೈ ಸ್ಟೈಲ್ ಬಿರಿಯಾನಿಗೆ. ನಾನ್ ವೆಜ್ ಹಾಕ್ಬೋದು. ನಾನ್ ವೆಜ್ ಬದಲು ನಾನು ವೆಜ್ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ವೆಜಿಟೇರಿಯನ್ ನಾವು ತಿನ್ನೋದು ಅಂತ ನೋಡಿ ಫ್ರೆಂಡ್ಸ್. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಇಷ್ಟೇ ಹಾಕ್ಕೊಂಡಿರೋದು. ಯಾಕೆಂದರೆ ಪನ್ನೀರು ಮತ್ತು ಮಶ್ರೂಮು ಮತ್ತು ಬೇಬಿಕಾರ್ನ ಹುರ್ಕೋಬೇಕು. ಮಶ್ರೂಮ್ ಹಾಕೋತಾ ಇದ್ದೀನಿ ಮತ್ತು ಬೇಬಿಕಾರ್ನ್ ಹಾಕೋತಾ ಇದ್ದೀನಿ. ಪನ್ನೀರ್ ಹಾಕೋತಾ ಇದ್ದೀನಿ. ಇದು 400 ಗ್ರಾಮ್ಸ್ ಇದೆ. ಮಾಡ್ಕೊ ಚೆನ್ನಾಗಿ ಒಂದು 10 ಮಿನಿಟ್ಸ್ ರೋಸ್ಟ್ ಮಾಡ್ಕೋಬೇಕಿಲ್ಲ, ಕೆಂಪಗಾಗೋವರೆಗೂ. ಫ್ರೆಂಡ್ಸ್, ಇದು ಚೆನ್ನೈ ಬಿರಿಯಾನಿಯಿಂದ ಅಕ್ಕಿನ ಸಪ್ರೇಟಾಗಿ ನಾವು 80% ರೈಸ್ನ ಸಪ್ರೇಟಾಗಿ ಬಾಯ್ಲ್ ಮಾಡಿಕೊಂಡು ಬಿರಿಯಾನಿಗೆ ಹಾಕೋಬೇಕು. ಅದಕ್ಕೆ ಇಲ್ಲಿ ಆಲ್ರೆಡಿ ಹಾಕ್ಕೊಂಡಿದ್ದೀವಿ ನೀರು ಮತ್ತು ಅಕ್ಕಿ ಬಾಯ್ಲ್ ಆಗ್ತಾಯಿದೆ. ಇದು ಬಂದು ನಾವು ಇವತ್ತು 1.5 kg ಅಷ್ಟು ಹಾಕ್ಕೊಂಡಿದ್ದೀವಿ. ಅದಕ್ಕೆ ತಕ್ಕಂತೆ ವಾಟ್ರು ನಾನು ಹೇಳ್ತೀನಿ ಯಾವ ಥರ ಸಪ್ರೇಟ್ ಮಾಡೋದು ಅಂತ. ಈಗ ಆಲ್ರೆಡಿ 80% ಇಲ್ಲಿ ಬಾಯ್ಲ್ ಆಗಿರೋದ್ರಿಂದ ಬಿರಿಯಾನಿಗೆ ವಾಟ್ರು ಕಮ್ಮಿ ಹಿಡಿಯುತ್ತೆ. ಜಸ್ಟ್ ಮಸಾಲೆ ಸ್ವಲ್ಪ ಬಿರಿಯಾನಿ ಹಾಕಿ ದಮ್ ಕಟ್ಟಬೇಕು. ಈಗ ಆಗ್ತಾಯಿದೆ, ರೈಸ್ ಬಾಯ್ಲ್ ಆಗ್ತಾಯಿದೆ, ಇನ್ನೂ ಆಗಬೇಕು. ಈಗ ಒಂದು 10% to 15% ಆಗಿದೆ. ಅನ್ನ ಈ ಥರ ಬಸ್ಕೊಂಡಿದ್ದೀವಿ. ಈ ಥರ ಕಂಪ್ಲೀಟಾಗಿ 80% ಬೆಂದಿದೆ, ಬಸ್ಕೋಬೇಕು ಈ ಥರ. ಬನ್ನಿ ಫ್ರೆಂಡ್ಸ್, ಆನಿಯನ್ ಹಾಕ್ಕೊಳ್ಳೋದ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ 250 ml ಅಷ್ಟು. ಚೆನ್ನಾಗಿ ಕೆಂಪುಗೆ ಆನಿಯನ್ ಚೆನ್ನಾಗಿ ಕೆಂಪುಗೆ ಹುರ್ಕೋಬೇಕಿದು. ಕೆಂಪು ಆಗೋವರೆಗೂ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಬೇಕು, ಚೆನ್ನಾಗಿ ಹುರ್ಕೋಬೇಕು. ಇದು ಮಿನಿಮಮ್ ಒಂದು 7-8 ನಿಮಿಷ ಬೇಕಾಗುತ್ತೆ ಕೆಂಪುಗಾಗೋಕ್ಕೆ. ಫುಲ್ ಕೆಂಪು ಮಾಡ್ಕೋಬೇಕು. ಆವಾಗಲೇ ತೋರಿಸಿರೋಂಥ ಚಕ್ಕೆ, ಲವಂಗ, ಸಾಜೀರ, ಜೀರಾ, ಏಲಕ್ಕಿ ಮತ್ತು ಮರಾಠ ಮೊಗ್ಗು 1 ಬಿಗ್ಗು ಏಲಕ್ಕಿ ಹಾಕೋತಾ ಇದ್ದೀನಿ ಆನಿಯನ್ ಜೊತೆ. ಇಷ್ಟೇ ಸ್ಪೈಸಸ್ ಹಾಕೋಬೇಕು. ಇವಾಗ ಬೆಂದಿದೆ, ಕೆಂಪುಗೆ ಆಗ್ತಿದೆ. ಜೊತೆಗೆ ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ, ನೋಡ್ಕೊಳ್ಳಿ. ಅದ್ರ ಜೊತೆ ಹೇಳಿದಾಗೆ 1 ಕೈ ಹಿಡಿ ಅಷ್ಟು ಕೊತ್ತಂಬರಿ, ಪುದೀನ ಎಲ್ಲ ಹಾಕೋತಾ ಇದ್ದೀನಿ.
ಒಂದು 2 ಮಿನಿಟ್ಸ್. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡು ಇಟ್ಕೊಂಡಿರೋದು. ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನಷ್ಟು, ಎರಡು ಟೀ ಸ್ಪೂನ್, 2.5 ಟೀ ಸ್ಪೂನ್. ನಾವು ಮಾಡ್ತಾ ಇರೋದು 1.5 kgಗೆ, ಅದಕ್ಕೋಸ್ಕರ ಇಷ್ಟೇ ಹಾಕೋತಾ ಇದ್ದೀನಿ. ಬೇಕು ಅಂದರೆ ಆಮೇಲೆ ಯಾವ್ದಾರು ಹಾಕೋಣ. ಇನ್ನೊಂದು 3-4 ನಿಮಿಷ ಬೇಯಬೇಕು. ಫ್ರೆಂಡ್ಸ್, ಟೊಮೊಟೊ ಹಾಕೋತಾ ಇದ್ದೀನಿ. ಅದೇ ಒಂದು 250 ml ಮೊಸರು ಹಾಕೋತಾ ಇದ್ದೀನಿ, ನಂದಿನಿ ಮೊಸರು. ಇನ್ನೂ ಚೆನ್ನಾಗಿ ಬೇಯಬೇಕಿದು, ಇನ್ನೊಂದು 10 ಮಿನಿಟ್ಸು. ಫ್ರೆಂಡ್ಸ್, 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕೈ ಹಿಡಿಯಲ್ಲ, ಅರ್ಧದಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಏಕೆಂದರೆ ರೈಸ್ಗೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ನೋಡಿಕೊಂಡು ಬೇಕಾದರೆ ಇಲ್ಲ ಬೇಡ ಅಂದರೆ ಮತ್ತೆ ಉಪ್ಪು ಹಾಕೋಬೋದು. ಅದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿ ಕುದಿಬೇಕು, ಆಮೇಲೆ ರೈಸ್ನ ಹಾಕ್ತೀನಿ, ತೋರಿಸ್ತೀನಿ. ಫ್ರೆಂಡ್ಸ್, ಕುದೀತಾ ಇದೆ, ಎಲ್ಲ ಉಪ್ಪೆಲ್ಲ ಹಾಕಿದೆ, ಎಲ್ಲ ನೋಡಿದ್ದೀವಿ. ಇವಾಗ ನಾವು ಆಲ್ರೆಡಿ ಹುರ್ಕೊಂಡಿದ್ವಲ್ಲ, ಈ 3 ಐಟಮ್ನ ಹಾಕೋತಾ ಇದ್ದೀನಿ ನಿಧಾನಕ್ಕೆ. ಒಂದು 5 ನಿಮಿಷ ಇದು ಬೆಂದು ಚೆನ್ನಾಗಿ ಎಲ್ಲ ಆದಮೇಲೆ ಉಪ್ಪು ಇನ್ನೊಂದು ಸರಿ ನೋಡಿ ನೆಕ್ಸ್ಟು ರೈಸ್ನ ಹಾಕೋದು. ಆಲ್ರೆಡಿ ರೈಸ್ 80% ಬೆಂದಿದೆ ನೋಡಿ. ಆಲ್ರೆಡಿ ನಾನು ಹಾಕಿರೋದು 1 ಲೀಟ್ರ್ ವಾಟ್ರ್ ಒಂದು. ಫ್ರೆಂಡ್ಸ್, ರೈಸ್ ಹಾಕ್ತಾಯಿದ್ದೀವಿ. ಫ್ರೆಂಡ್ಸ್, ರೈಸ್ ಹಾಕಾಯಿತು, ಫುಲ್ ಹಾಕಿದ್ದೀವಿ ನೋಡಿ, ಇಷ್ಟು ಬಂದಿದೆ ಕರೆಕ್ಟಾಗಿ. ಈಗ ಇದನ್ನು ದಮ್ ಕಟ್ಟಬೇಕು 15 ನಿಮಿಷ ಕರೆಕ್ಟಾಗಿ. ಉರಿ ಜಾಸ್ತಿ ಕೊಟ್ಟಿದ್ದೀನಿ, 5 ನಿಮಿಷ ಉರಿ ಜಾಸ್ತಿ ಇರುತ್ತೆ, ಅದಾದಮೇಲೆ ಕಮ್ಮಿ ಮಾಡ್ತೀನಿ. ಫ್ರೆಂಡ್ಸ್, ನೋಡಿ ಯಾವ ಥರ ಆಗಿದೆ, ಅನ್ನ ಈಗ ಅಳಿದೆ ನೋಡಿ. ಸೈಡಿಂದ ತೆಗಿತೀನಿ. ಮಸಾಲೆ ನೋಡಿ ಹೆಂಗಿದೆ. ಘಮ ಅಂತ ಇದೆ. ಫಸ್ಟು ನೀರಿದೆಯಾ ಇಲ್ವಾ ನೋಡ್ಕೊಳ್ಳೋಣ, ಆಮೇಲೆ ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್, ನೀರು ಒಂಚೂರಿಲ್ಲ, ಆಫ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ನೋಡಿ ಇಲ್ಲೇ ಘಮ ಅಂತಿದೆ. ನೋಡಿ ಫ್ರೆಂಡ್ಸ್, ಸೂಪರಾಗಿದೆ, ಸಖತ್ತಾಗಿದೆ ನೋಡಿ, ಸಖತ್ ಸೂಪರ್. ಹೆಂಗಿದ್ದು? ಆಯ್ತು, ಹಾಕ್ಕೊಡ್ತೀನಿ ತಿನ್ನೋ. ಹೆಂಗಿದ್ದು ಬಿರಿಯಾನಿ? ವೆಜ್ಜು, ಪ್ಯೂರ್ ವೆಜ್ಜು. ಗಮ್ಮಂತಿದಾ?
ಹೇಗಿದೆ ಇವತ್ತಿನ ಬಿರಿಯಾನಿ? ಚೆನ್ನೈ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಮಶ್ರೂಮು, ಪಾಲಕ್, ಇದು ಪನ್ನೀರು ಮತ್ತು ಇದು ಬೇರ್ಕೊಂಡು ಆಫ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ನಾನಂತೂ ಆಗಿರೋದು ಖಾಲಿ ಮಾಡಿದ್ದೀನಿ, ಇನ್ನೊಂದ್ಸರಿ ಹಾಕಿ ತುಂಬ ಚೆನ್ನಾಗಿದೆ. ಇದ್ರ ಜೊತೆ ಇದಕ್ಕೆ ಆದಂಥ ಒಳ್ಳೆ ಕಾಂಬಿನೇಷನ್ ಅಂತ ಪಚಡಿ ಮಾಡಿದ್ದೀನಿ. ಇದೆ ಬದನೆಕಾಯಿ ಪಚಡಿ. ಇದು ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿದೆ. ಸರಿ, ಟೇಸ್ಟ್ ಹೇಗಿದೆ ಸರ್? ಒಂಥರ ಡಿಫ್ರೆಂಟ್ ಆಗಿದೆ, ಹೊಸ ಟೇಸ್ಟ್. ನಮಗೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಸೂಪರ್.